ಸೊ ಇವಾಗ ನೀವು ಪ್ಲಾನ್ ಅಂತೂ ಮಾಡ್ಕೊಡಲ್ಲ, ಐ ಮೀನ್ ರೂಟ್ ಮ್ಯಾಪ್ ಹಾಕೊಂಡಿರ್ತೀರಾ ಅಷ್ಟೇ, ಜಸ್ಟ್ ಏನ್ ಮಾಡ್ಬೇಕು ಔಟ್ಲೈನ್ ಇರುತ್ತೆ ಅಷ್ಟೇ. ಔಟ್ಲೈನ್ ಇರುತ್ತೆ ಅಷ್ಟೇ. ಸೊ ಅದಕ್ಕೂ ಮುಂಚೆ ಇವಾಗ ನೀವೊಂದು ಇಲ್ಲಿಂದ ಒಂದ್ ದೇಶಕ್ಕೆ ಹೋಗ್ಬೇಕು ಅಂದ್ರೆ ನಿಮ್ ಪ್ರಿಪ್ರೇಷನ್ ಅಟ್ಲೀಸ್ಟ್ ಒಂದು ಬೇಸಿಕ್ ಪ್ರಿಪ್ರೇಷನ್ ಅಂತ ಇರುತ್ತೆ. ಬೇಸಿಕ್ ಪ್ರಿಪ್ರೇಷನ್ ಇಲ್ಲ, 4 ಟಿ ಶರ್ಟು, 2 ಅಂಡರ್ವೇರ್, 2 ಪ್ಯಾಂಟು, 1 ಚಡ್ಡಿ ಅಷ್ಟೇ. ಒಂದು ಶೂ ಆಲ್ರೆಡಿ ಹಾಕೊಂಡಿರ್ತೀನಿ, ಒಳಗೆ ಚಪ್ಪಲಿ ಇಟ್ಟಿರ್ತೀನಿ, ಒಂದು ಟೂತ್ ಬ್ರಷ್, ಒಂದು ಟೂತ್ ಪೇಸ್ಟ್, ಇಷ್ಟೇ ನಮ್ ಕೆಲಸ. ಹಾಕೊಂಡು ಹೋಗ್ತಾ ಇರುತ್ತೆ. ಬೇರೆ ಎಲ್ಲ ದೇಶದಲ್ಲೂ ಮನುಷ್ಯರಿದ್ದಾರೆ, ಎಲ್ಲ ದೇಶದಲ್ಲೂ ಸೂಪರ್ ಮಾರ್ಕೆಟ್ ಇದೆ, ಎಲ್ಲ ದೇಶದಲ್ಲೂ ಸ್ಟೋರ್ ಇದೆ, ಏನ್ ಬೇಕೋ ಎಲ್ಲ ಕಡೆ ಸಿಗುತ್ತೆ. ಈಗ ಟಿ ಶರ್ಟ್ ಹಳೇದಾಯ್ತಾ ಅಲ್ಲೇ ಬಿಸಾಕು, ಹೊಸ ಟಿ ಶರ್ಟ್ ತಗೋ ಹಾಕೊಂಡು ಹೋಗು. ಮಿನಿಮಲಿಸ್ಟ್. ಮುಂಚೆ 25 kg ಬ್ಯಾಗ್ ತಗೊಂಡ್ ಹೋಗ್ತದೆ, ಇವಾಗ ಕೇವಲ 7 kg ಬ್ಯಾಗ್ ತಗೊಂಡ್ ಹೋಗ್ತೀವಿ. ಅಂದ್ರೆ ಅರ್ಥ ಮಾಡ್ಕೊಂಡ್ರೆ ಅಲ್ಲೆಲ್ಲ ನಮ್ಗೆ ಅಷ್ಟು ಇಲ್ಲಿಂದ ಅಷ್ಟು ತಗೊಂಡ್ ಹೋಗೋ ನೆಸೆಸಿಟಿ ಇರೋದಿಲ್ಲ. ಎಲ್ರು ಏನ್ ಅನ್ಕೋತಾರೆ ಅಂದ್ರೆ ಬೇರೆ ದೇಶದ ಮನುಷ್ಯರೇ ಇಲ್ಲ, ಅವ್ರು ಊಟನೇ ಮಾಡಲ್ಲ, ಅವ್ರು ತಿಂಡಿನೇ ಮಾಡಲ್ಲ. ಎಲ್ಲಾ ದೇಶದಲ್ಲೂ ಎಲ್ರು ಅವರದೇ ಪ್ರಕಾರ ರುಚಿಯಾಗಿ ಶುಚಿಯಾಗಿ ಊಟ ಮಾಡ್ತಾರೆ, ಅದಕ್ಕೆ ತಾನೇ ಅವ್ರು ಬದುಕಿರೋದು. ಇಲ್ಲಾಂದ್ರೆ ಎಲ್ಲ ಸತ್ತೋಗ್ಬಿಟ್ಟಿರೋರು. ಎಲ್ರು ಅನ್ಕೋತಾರೆ ನಮ್ ದೇಶದಲ್ಲಿ ಮಾತ್ರ ಎಲ್ಲ ಸರಿ ಇರೋದು, ಬೇರೆ ದೇಶದಲ್ಲಿ ಎಲ್ಲ ಎಕ್ಕುಟ್ಟೋಗಿದೆ ಅಂತ. ಅದೆಲ್ಲ ತಪ್ಪು. ಎಲ್ಲಾ ದೇಶದಲ್ಲೂ ಅವ್ರದೇ ಆದ ರೀತಿಯಲ್ಲಿ ಅವ್ರಿಗಿರುವಂತಹ ಫೆಸಿಲಿಟಿಯಲ್ಲಿ ಅವ್ರು ಬದುಕ್ತಾ ಇದ್ದಾರೆ. ಆದ್ರೆ ನಾವು ಲಕ್ಕಿ, ಭಾರತ ದೇಶದವರು ಎಸ್ಪೆಷಲಿ ಕನ್ನಡಿಗರು ಬಹಳ ಬಹಳ ಲಕ್ಕಿ. ಈಗ ಒಂದು ಹೆಣ್ಣು ಮಗುವಾಗಿ ಅಫ್ಘಾನಿಸ್ತಾನ ಹುಟ್ಟಿದ್ರೆ ಏನ್ ಮಾಡ್ತಾ ಇದ್ರಿ? ನಾನು ನೀವು ಎದುರುಗಡೆ ಕೂತ್ಕೊಂಡು ಮಾತಾಡ್ತಾ ಇದೀವಿ, ನೀವು ಅಫ್ಘಾನಿಸ್ತಾನ ಇದ್ರೆ ಮನೆಯಿಂದ ಹೊರಗೆ ಬರಕ್ಕೆ ನಿಮ್ಗೆ ಅವಕಾಶ ಇರ್ತಾ ಇರಲಿಲ್ಲ. ನಾನು ಅಫ್ಘಾನಿಸ್ತಾನ ಹುಟ್ಟಿದ್ರೆ ಗನ್ ಇಟ್ಕೊಂಡು ತಾಲಿಬಾನ್ ಅಲ್ಲಿ ನಿಂತ್ಕೋಬೇಕಾಗಿತ್ತು, ನನಗೆ ಇಷ್ಟ ಇಲ್ದಿದ್ರು. ಅಂದ್ರೆ ಯೋಚನೆ ಮಾಡಿ, ನಾವು ಹುಟ್ಟುವಂತಹ ಸ್ಥಳ ಪುಣ್ಯ ಭೂಮಿ, ಅದಕ್ಕೆ ಹೇಳೋದು. ಕರ್ನಾಟಕ, ಕರ್ನಾಡು ಯಾವುದೇ ಯುದ್ಧ ನೋಡಿಲ್ಲ. ಈಗ ನಮ್ಮ ಉತ್ತರ ಭಾರತ ನೋಡಿದ್ರು ಪಂಜಾಬ್, ಹರಿಯಾಣ ಕಡೆ ಎಲ್ಲ ಸದಾ ಯುದ್ಧ, ಪಾಕಿಸ್ತಾನದ ಪಾರ್ಟಿಷನ್ ನೋವು ಕೂಡ ಅನುಭವಿಸಿದ್ದಾರೆ. ನಾವು ಯಾವುದೇ ರೀತಿಯ ನೋವು ಅನುಭವಿಸ್ತೇ ಸುಖ ಪುರುಷರು ನಾವು. ನಮಗೆಲ್ಲ ಸಿಕ್ಕಿದೆ ಭಾಗ್ಯ. ಆದ್ರೆ ಇದನ್ನ ಉಪಯೋಗಿಸ್ಕೊಂಡು ಬೇರೆ ರೀತಿ ಬೆಳೆದು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಸ್ಟೇಟ್ಸ್ ಆಫ್ ದ ವರ್ಲ್ಡ್ ಆಗ್ಬೇಕು ಅನ್ನೋದು ನನ್ನ ಗ್ಲೋಬಲ್ ಕನ್ನಡಿಗರ ಆಸೆ. ಒಂದ್ ದೇಶಕ್ಕೆ ಇವಾಗ ನನ್ಗೆ ನಿಮ್ ಜೊತೆ ಮಾತಾಡ್ಬಿಟ್ಟು ನಂಗೆ ಟ್ರಾವೆಲ್ ಮಾಡ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ನಾ ಯಾವ್ದೋ ಒಂದು ಕಂಟ್ರಿ ಹೋಗ್ಬೇಕು ಅಂತ ಮಿನಿಮಮ್ ನನ್ನ ಕೈಯಲ್ಲಿ ಎಷ್ಟು ದುಡ್ಡು ಇರ್ಬೇಕು? ಮಿನಿಮಮ್ ಮ್ಯಾಕ್ಸಿಮಮ್ ಗೊತ್ತಾಗಲ್ಲ, ನೀವು ಚೂಸ್ ಮಾಡ್ಬೇಕಾಗತ್ತೆ. ನಿಮ್ಮ ನೀವು 5 ಸ್ಟಾರ್ ಅಲ್ಲಿ ಇದ್ರೆ ಒಂದ್ ರೇಟ್ ಇರುತ್ತೆ, ಹಾಸ್ಟೆಲ್ ಅಲ್ಲಿ ಇದ್ರೆ ಒಂದ್ ರೇಟ್ ಇರುತ್ತೆ, ನೀವು ರೋಡ್ ಸೈಡ್ ಅಲ್ಲಿ ಸ್ಟ್ರೀಟ್ ಫುಡ್ ತಿಂದ್ರೆ ಒಂದ್ ರೇಟ್ ಇರುತ್ತೆ, ಅದೇ ಒಂದ್ ಒಳ್ಳೆ ರೆಸ್ಟೋರೆಂಟ್ ಹೋಗಿ ಊಟ ಮಾಡಿದ್ರೆ ಒಂದ್ ರೇಟ್ ಇರುತ್ತೆ, ಬಾಟಲ್ ನೀರು ಕುಡಿದ್ರೆ ಒಂದ್ ರೇಟ್ ಇರುತ್ತೆ, ಟ್ಯಾಪ್ ಅಲ್ಲಿ ಇರೋ ನೀರು ಹಿಡಿದು ಕುಡಿದ್ರೆ ಒಂದ್ ರೇಟ್ ಇರುತ್ತೆ. ಎಲ್ಲದಕ್ಕೂ ಅದರದೇ ಆದ ಅಡ್ವಾಂಟೇಜ್ ಇರುತ್ತೆ. ಮತ್ತೆ ದೇಶದ ಮೇಲೆ, ಮತ್ತೆ ಅಲ್ಲಿಯ ಕರೆನ್ಸಿ, ಅಲ್ಲಿಯ ಎಕಾನಮಿ ಮೇಲೆ ಡಿಪೆಂಡ್ ಆಗುತ್ತೆ. ಶುರ್ಲಿ ಟ್ರಾವೆಲ್ ಮಾಡೋರಿಗೆ ನಾನು ರೆಕಮೆಂಡ್ ಮಾಡೋದು ಸ್ವಲ್ಪ ಚೀಪರ್ ಕಂಟ್ರೀಸ್ ಮತ್ತೆ ಕರೆನ್ಸಿ ನಮಗಿಂತ ಕಮ್ಮಿ ಇರುವಂತಹ ದೇಶಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ದಟ್ ನೀವು ಖುಷಿಯಾಗಿ ಬದುಕಬಹುದು. ಶ್ರೀಲಂಕಾ, ನೇಪಾಳ, ಭೂಟಾನು, ವಿಯೆಟ್ನಾಮ್, ಕಾಂಬೋಡಿಯಾ, ಥೈಲ್ಯಾಂಡ್, ಈ ತರ ದೇಶಗಳು, ಇಂಡೋನೇಷಿಯಾ, ಇವೆಲ್ಲ ಕರೆನ್ಸಿ ಆಲ್ಮೋಸ್ಟ್ ಭಾರತ ದೇಶದ ಮಟ್ಟಿಗೆ ಇರೋದ್ರಿಂದ ಇಂಥ ದೇಶದಲ್ಲಿ ನೀವು ಬಹಳ ಸುಲಭವಾಗಿ ಟ್ರಾವೆಲ್ ಮಾಡ್ಬೋದು. ಮೇನ್ 2 ಖರ್ಚು ಬರೋದು ಫ್ಲೈಟು, ಬೆಡ್ಡು, ಫುಡ್ಡು, 3 ಖರ್ಚು. ಫ್ಲೈಟನ್ನ ಹೆಂಗಾರು ಮುಂಚೆ ಪ್ಲಾನ್ ಮಾಡ್ಕೊಂಡು ಅಥವಾ ವೆಬ್ಸೈಟ್ ಅಲ್ಲಿ ಕಂಪೇರ್ ಮಾಡ್ಕೊಂಡು ಚೀಪ್ ಆಗಿ ತಗೊಂಡ್ಬಿಟ್ರೆ ಬೆಡ್ಡು, ಫುಡ್ಡು ಆಲ್ಮೋಸ್ಟ್ ಭಾರತ ದೇಶದ ಮಟ್ಟಕ್ಕೆ ಇರುತ್ತೆ. ನಮ್ಮ ವೀಕೆಂಡ್ ಅಲ್ಲಿ ಒಂದು ಫುಲ್ ಬಾಟ್ಲು ಕುಡಿಯೋ ರೇಟ್ ಅಲ್ಲಿ ಒಂದು ವಾರ ಸುತ್ತಾಡ್ಬೋದು ಬೇರೆ ದೇಶ.